ಈಗ ಡೇಟೆಲ್ಲ ಫಿಕ್ಸ್ ಆಗೈತೆ. ಮನೆ ಡೇಟು ಗ್ರೂಪ್ ರಶ್ ಡೇಟು ಮುಂದಿನ ತಿಂಗಳು ಡೇಟ್ ಹಾಕ್ಸಿರುವಂಥದ್ದು. ಪೂರ್ತಿ ವಿಡಿಯೋ ನೋಡಿ. ಹಾಯ್, ವೆಲ್ಕಮ್ ಟು ಸಕ್ರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಮಾಮೂಲಿ ಫ್ಯಾಮಿಲಿ ಈ ಥರ ಎಲ್ಲರ ಫಂಕ್ಷನ್ನು ಈ ಥರ ವಿಡಿಯೋ ಮಾಡ್ತಿದೆ. ಇವತ್ತು ಬೇರೆ ಒಂದು ಬೆಳಗಿನ ಶುಭೋದಯದ ವಿಡಿಯೋ. ಒಂದು 5-6 ನಿಮಿಷ ಮಾಡಮ್ಮ. ಇದು ವಾತಾವರಣ ಹೆಂಗೆ ಏನು ಅಂತ ತಿಳಿಸ್ತೀನಿ ನೋಡಿ. ಇದು ಬಂದು ತೊರೆ, ಲೋಕಪಾನಿ ಅಂತ ನಾವು ಕರಿತೀವಿ. ಇದು ಹೇಮಾವತಿ ನಾಲ್ವೆಯಿಂದ ಬರುವಂಥ ನೀರು. ಇದು ಬಿಟ್ಟರೆ ನಮಗೆ ಇಡೀ ನಮ್ಮ ಡ್ರೈ ಏರಿಯಾ ಇದು ಇಲ್ಲ ಅಂತಂದರೆ ಡ್ರೈ ಏರಿಯಾ. ಈಗ ಅಲ್ಲೇ ಹತ್ತತ್ರ 1 ತಿಂಗಳಾಗೈತೆ ನೀರು ಹರಿತಾ ಇಲ್ಲ, ಸ್ಟಾಪ್ ಆಗೈತೆ. ಇನ್ನು ಮಳೆ ಜೋರಾಗಿ ಹೋದ್ರೆ ಮಾತ್ರನೇ ಆಮೇಲೆ ಮಳೆ ಇದು ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಗುವಂಥದ್ದು. ನಮ್ಮೂರ ಪಕ್ಕದಲ್ಲೇ ಇದು ಹೋಗಿರುವಂಥದ್ದು ಒಂದು ಕಾವೇರಿ ನೀರು, ಇದು KRS ನೀರು ಹೋಗಿರುವಂಥದ್ದು. ಒಂದು 3 ಕಿಲೋಮೀಟ್ರ್ ಪಕ್ಕದಲ್ಲೇ, ಒಂದು 100 ಕಿಲೋಮೀಟ್ರ್ ಮುಂದಕ್ಕೆ ಹೋಗೋದೆ. ಬಟ್ ನಮಗೆಲ್ಲ ಡ್ರೈ ಏರಿಯಾ, ನಮಗೆ ನೀರಿನ ವ್ಯವಸ್ಥೆ ಇಲ್ಲ. ಲೋಕಪಾನಿ ಹರಿದ್ರೆ ಉಂಟು, ಇಲ್ಲ ಅಂತಂದರೆ ಇಲ್ಲ. ಇದ್ರದ್ದು ವಿಶೇಷತೆ ಹೇಳೋಣ. ಇದು ಈ ಥರ ಮಡ ಅಂತ ಕರಿತೀವಿ. ಮಡಿಗೆ ಬೋರ್ ನೀರು ತುಂಬಿಸ್ಕೊಂಡು ಇಲ್ಲಿಂದ ಓಪನ್ ಮೋಟ್ರಲ್ಲಿ ನೀರ ಬೆಳೆಗೆ ಹೊಡೆಯುವಂಥದ್ದು. ಈ ಮಡ ಮಾಡಬೇಕಾದ್ರೆ ಹಿಂದೆ ಏನು ಮಾಡ್ತಿದ್ರು ಅಂತಂದರೆ, ಈಗ ಮನೆ ಕಟ್ಟಬೇಕು ಅಂತಂದರೆ ಏನು ಹೇಳಿ ಎಮ್ ಸ್ಟ್ಯಾಂಡ್ ಉಪಯೋಗಿಸ್ತಾರೆ. ಆಲ್ಮೋಸ್ಟ್ 99% ಎಮ್ ಸ್ಟ್ಯಾಂಡ್ ಉಪಯೋಗಿಸ್ತಾರೆ. ಹಳ್ಳಿ ಕಡೆ ಕೆಲವರು 1% ಮಳ್ಳು ತರಿಸ್ಕೊಂಡಿರ್ತಾರೆ, ಕೆಲವರು ಅದೂ ಇಲ್ಲ. ಈ ಮಡಿನಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಹಿಂದೆ ನಾವು ಕಂಡಂಗೆ ಈ ಮಡ ಮಾಡಬೇಕು ಅಂದರೆ ಗುಂಡಿ ತೋಡಬೇಕು ಅಂತಂದರೆ ಫುಲ್ಲು ಮನೆ ಹೊಡೆದು ಬಿಡೋರು. ಮಳ್ಳೆಲ್ಲೇ ಪ್ಯೂರ್ ಮಳ್ಳು, ಪ್ಯೂರ್ ಲೋಕಪಾನಿ ಮಳ್ಳು ಅಂದರೆ ಅದರಂಥ ಪ್ಯೂರ್ ಮಳ್ಳು ಮತ್ತೊಂದಿಲ್ಲ. ಮರಳ ಮಾಮೂಲಿ ಹಿಂಗೆ ಸೈಡ್ ಹೊಡೆದು ಬಿಡೋದು, ಗುಂಡಿ ಮಾಡೋದು. ಆ ಮರಳ ಯಾರು ಬೇಕಾದ್ರೂ ತುಂಬ್ಕೊಂಡು ಹೋಗ್ಬೋದಾಯ್ತು. ನಾವು ಕಂಡಂಗೆ ಯಾರು ಬೇಕಾದರೂ ತುಂಬ್ಕೊಂಡು ಹೋಗ್ಬೋದಾಯ್ತು. ಈಗ ಹೆಂಗಾಗೈತೆ ಗೊತ್ತಾ, ಈಗ ಈ ಕಡೆ ದಡಿನರು ಅವ್ರದ್ದು ಹೆಂಗಾಯ್ತು ಅಷ್ಟಕ್ಕೆ ಮಾತ್ರ ತುಂಬ್ಕೋಬೇಕು. ಒಂದು ವೇಳೆ ಇದ್ದರೆ ಮನೆಗಿನೇ ಕಟ್ತಾಯಿದ್ರೆ ಮತ್ತೊಂದಕ್ಕೆ. ಈ ಕಡೆ ದಡಿನರು ಇವರೇ ತುಂಬ್ಕೋಬೇಕು. ಮುಟ್ಟಂಗೆ ಇಲ್ಲ, ಒಂದು ಬಾಣಲಿ ಮುಳ್ಳನ್ನು ಮುಟ್ಟಂಗಿಲ್ಲ. ದೊಡ್ಡ ಜಗಳಗಳೇ ಆಗೋಯ್ತವೆ. ಆ ಥರ ಪರಿಸ್ಥಿತಿ ಈಗ ಆಗಿರುವಂಥದ್ದು. ಇದು ಲೋಕಪಾನಿ. ಇಲ್ಲಿಂದ ನಾವು ಕಂಡಂಗೆ ಈ ಥರ ಎಲ್ಲ ಮಡ ಮಾಡ್ಕೊಂಡು ಮುಳ್ಳೆಲ್ಲ ನೋಡಿದೆ. ಆ ಮುಳ್ಳನ್ನ ನಾವು ತುಂಬ್ಕೊಂಡು ಹೋಗ್ತಿದ್ದು. ಈಗ ಒಂದು 12,000 ರೂಪಾಯಿ ಕೊಟ್ರಲ್ಲ ಮೋದಿಜಿಯವರು ಬಾತ್ರೂಮ್ಗು ಅಂತ ಅಂದ್ಬಿಟ್ಟು, ಸ್ವಚ್ಛ ಭಾರತ್ ಅಂತ ಅಂದ್ಬಿಟ್ಟು, ಆ ಮೂಮೆಂಟಲ್ಲೇ ನಾವು ಕಂಡಂಗೆ ಮರಳು ತುಂಬ್ಕೊಬೋದಾಯ್ತು. ಯಾರ್ದ್ರಲ್ಲಿ ಯಾವ ಮಡಿಂತವಾರು ತುಂಬ್ಕೊಬೋದಾಯ್ತು. ಆಮೇಲೆ ಸ್ಟಿಕ್ ಮಾಡಾಕ್ಬಿಟ್ರು. ಮುಳ್ಳಿಗೆ ಬೇಡಿಕೆ ದಿನೇ ಜಾಸ್ತಿ ಆಯ್ತಾ. ಆಮೇಲೆ ಏನು ಮಾಡಿದ್ರು ಅಂತಂದರೆ, ಈ ಲೋಕಪಾನಿ ದಡಿನಲ್ಲಿ ಯಾರು ಹೊಲಗಳವೋ, ಈ ಥರ ಹೊಲಗಳಿರ್ತಾವಲ್ಲ, ಅವರೆಲ್ಲ ಮರಳನ್ನು ಕೊಟ್ಟುಬಿಟ್ರು ಕೆಲವ್ರಿಗೆ. ಹಿಂಗೆ ಒಂದಿಷ್ಟು ಅಗಳ ಜಮೀನಲ್ಲಿ ಕೊಟ್ಟುಬಿಟ್ಟು ಅವರು ಎಷ್ಟು ಆಳಕ್ಕೆ ಬೇಕಾದ್ರೂ ಬಕ್ಕೋಗ್ಬೋದು. ಆ ಥರದಿಂದ ಇದು ಕೂಡ ಒಂದು ಹೊಲದ ಥರನೇ ಇದ್ದದ್ದು. ಈಗ ಲೋಕಪಾನಿ ಥರ ಆಗ್ಬಿಟ್ಟಿರೋದು. ಒಂದು ಸ್ವಲ್ಪ ಲೋಕಪಾನಿ ಅಗಲಾಗಿ, ಇದು ಸಿಕ್ಕಾಬಟ್ಟೆ ಅಗಲಾಗೈತೆ ಲೋಕಪಾನಿ. ನೋಡ್ತಾ ಇರ್ಬೋದು, ಲೋಕಪಾನಿ ಸಿಕ್ಕಾಬಟ್ಟೆ ಅಗಲಾಗೈತೆ. ಬಟ್ ಮಳೆಗಾಲದಲ್ಲಿ ಮಾತ್ರನೇ ಹರಿಯೋದು. ಇದೇ ಲೋಕಪಾನಿಲಿ ನಾನು ಕಂಡಂಗೆ ನಾವು ಒಂದು 8-9 ತಿಂಗಳು ನೀರು ಹರಿತಿತ್ತು. ಕಬ್ಬು ಬೆಳೀತಿದ್ದೋ, ಭತ್ತ ರಾಗಿ ಎಲ್ಲನೂ ಬೆಳೀತಿದ್ದೋ. ಈಗ ಮಳೆಗಾಲದಲ್ಲಿ ಮಾತ್ರನೇ ಒಂದು ಸ್ವಲ್ಪ ದಿನ ಹರಿಯೋದು, ಆಮೇಲೆ ನೀರು ಹರಿಯಲ್ಲ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಅಂದ್ರೆ ನಮ್ಮ ತಾಯಿ ಇವರೆಲ್ಲ ಎಮ್ಮೆ ಗಿಮ್ಮೆ ಈ ಥರ ಹಿಂಗೆ ಮೇಯ್ಸೋಕ್ಕೆ ಹೊಡ್ಕೊಬಂದಾಗ ಈಗೆಲ್ಲ ಸೋಪು ತರಾವರಿ 106 ಥರ ಸೋಪ್ಗಳಿವೆ. ಹಾಗೆಲ್ಲ ಸೋಪು ಅಂತಂದರೆ ಯಾವಪ್ಪ ಅಂತಂದರೆ ಇವೆಯ. ಇಲ್ಲೇನು ಕಲ್ಲುಗಳು ನೋಡ್ತಾ ಇದ್ದೀರಿ, ಈ ಕಲ್ಲುಗಳು ಇದರಲ್ಲಿ ಹಿಂಗೆ ಚೆನ್ನಾಗಿರೋದು ಕಲ್ಲು ಹಾಯ್ಕೊಂಡು ಹೋಗುವಂಥದ್ದು. ಚೆನ್ನಾಗಿರೋ ಕಲ್ಲು ಹಾಯ್ಕೊಬಿಟ್ಟು ಬೆಂತಿಕ್ಕಕ್ಕೆ ಮೈಸೋಪು, ಈಗೇನು ಮೈಸೋಪು ತರಾವರಿ ನಾನಾ ಥರ ಮೈಸೋಪುಗಳಿವೆ. ಹಂಗೆ ಈ ಕಲ್ಲುಗಳನ್ನೇ ಹಾಯ್ಕೊಂಡು ಹೋಗ್ತಿದ್ದು ಮೈತಿಕ್ಕಕ್ಕೆ ಅಂತ ಅಂದ್ಬಿಟ್ಟು ಹಾಯ್ಕೊಂಡು ಹೋಗುವಂಥದ್ದು. ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತಂದರೆ, ಇವೆಲ್ಲ ಒಂದು ಸಣ್ಣ ಪುಟ್ಟ ವಿಷಯನ ತಿಳಿಸುವ ಅನ್ನೋ ಕಾರಣಕ್ಕೋಸ್ಕರನೇ ಈ ವಿಡಿಯೋ ಈ ಲಾಗ್ಸು ಬೆಳಗ್ಗೆ ಮಾಡ್ತಾ ಇರುವಂಥದ್ದು. ಹಳ್ಳಿ ಕಡೆ ಮಾಮೂಲಿ ಬೆಣ್ಣೆ ಇಕ್ತಾರೆ, ಸೇರ್ ಲೆಕ್ಕ ಅಂತಂದರೆ ಇದುವರೆಗೂ ಯಾರಿಗೂ ಗೊತ್ತೇ ಇಲ್ಲ. ಅದು ಎಷ್ಟು ಗ್ರಾಮು ಅಂತಲೇ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ಎಷ್ಟು ಗ್ರಾಮ್ ಬರುತ್ತೆ ಸೇರು ಅಂದರೆ ಅಂತ. kg, ಅರ್ಧ kg ಇವೆಲ್ಲ ಕಾಮನ್ನು. ಅಂಗಡಿಗಳಲ್ಲಿ ಗ್ರಾಮ್ ಲೆಕ್ಕ 100 ಗ್ರಾಮ್ 200 ಗ್ರಾಮ್ ಈ ಥರ ಎಲ್ಲ ತಗೊಬರ್ತಾರೆ. ತುಪ್ಪ, ಬೆಣ್ಣೆ. ಈ ನಮ್ಮಳ್ಳಿ ಕಡೆ ಸೇರು ಲೆಕ್ಕದಲ್ಲಿ ಹೇಳ್ತಾರೆ. ಸೇರು ಅಂತಂದರೆ ಒಂದು ಕಡೆ ಬೆಣ್ಣೆ, ಇನ್ನೊಂದು ಕಡೆ ಕಲ್ಲು ಮುಡುಕ್ತಾರೆ. ಆ ಕಲ್ಲು ಬಂದು, ಆ ಕಲ್ಲನ್ನು ಇಲ್ಲೇ ಬೆಣ್ಣೆ ಕಲ್ಲು ಅಂತ ಕರೆಯೋದು. ಈ ಥರ ಲೋಕಪಾನಿಲೇ ಹೈಕೊಂಡು ಹೋಗುವಂಥದ್ದು. ಸದ್ಲಿ ಈಗ ಹೊತ್ತಿನಂತೆ ಗೊತ್ತಾಗಿಯಲ್ಲ, ಆ ಕಡೆ ಈ ಕಡೆ ಎಲ್ಲ ಸದ್ಲಿಗಳು ಎಣ್ದಿರ್ತವೆ, ಅದರಿಂದ ಮಕ್ಕೆ ಇದಾಯ್ತವೆ. ಲೋಕಪಾನಿಲೇ ಹೈಕೊಂಡು ಹೋಗಿ ಬೆಣ್ಣೆನ ಇಕ್ಕುವಂಥದ್ದು. ಅದು ಯಾವ ಒಂದು ಅಂದಾಜು ಮೇಲೆ ತಗೊಂಡೋಗಿ ಬೆಣ್ಣೆ ಇಕ್ತಿದ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟಿಷ್ಟಪ್ಪ ಕಲ್ಲು. ಒಂದೊಂದು ಮನೇಲೆ ಒಂದೊಂದು ಸ್ವಲ್ಪ ವೇರಿಯೇಷನ್ನು ಇರುವಂಥ ಕಲ್ಲುಗಳಿರ್ತವೆ, ಬೆಣ್ಣೆ ಕಲ್ಲುಗಳು.
ಬೆಣ್ಣೆಕಲ್ಲು ಅಂತಾರೆ ಹಂಗೆ ನೈಸಾಗಿ ಸಖತ್ತಾಗಿ ತುಂಬ ಚೆನ್ನಾಗಿರ್ತವೆ. ಅವು ಕೂಡ ಈ ಲೋಕಪನಿಲೇ ಸಿಗುವಂಥದ್ದು. ನಾವು ತೊರೆ ಲೋಕಪನಿ ಹಿಂಗೆಲ್ಲ ಕರಿತೀವಿ. ಹಳ್ಳ ಅಂತೇನು ಕರೆಯಲ್ಲ. ಹಳ್ಳ ಅಂತಂದರೆ ಅಡ್ಡ ಬಂದಿರ್ತವೆ, ಅಡ್ಡ ಬಂದಿರೋವನ್ನ ಹಳ್ಳ ಅಂತ ಕರೆಯೋದು. ಈ ಲೋಕಪನಿಲೇ ಹೈಕೊಂಡೋಗಿ ಬೆಣ್ಣೆಕಲ್ಲು 1 ಸೇರು 2 ಸೇರು 3 ಸೇರು ಅಂತ ಈಗ ಕೊಡ್ತಾರೆ ನೋಡಿ. ಅವು ಅಂದಾಜು ತೋರ್ತೀನಿ ನೋಡಿ. ಇದೇ ಬೆಣ್ಣೆಕಲ್ಲು ಅಂದ್ಕೊಳ್ಳಿ. ಒಂದು ಕಡೆ ಮುಡುಕ್ತಾರೆ ಬೆಣ್ಣೆ, ಒಂದು ಕಡೆ ಮುಡುಕ್ತಾರೆ 1 ಸೇರು ಒಂದು ಹಿಂಗೆ ಏನೋ ಒಂದು ಅಂದಾಜಲ್ಲಿ ಎತ್ಕೊಂಡೋಗಿ ಮನೇಲಿ ಮಡಿಕೊಂಡಿರ್ತಾರೆ. ಬೆಣ್ಣೆ ಇಕ್ಕಕ್ಕೆ ಅಂತಲೇ ಬೆಣ್ಣೆಕಲ್ಲು ಅಂತ ಕರೆಯುವಂಥದ್ದು. ಈ ಥರ ಇದು ನಮ್ಮ ಹಿಂಗೆ ನಡ್ಕೊ ಬಂದರೆ ನಮ್ಮ ಹೊಲ್ತಕ್ಕೆ ಒಂದು ಅರ್ಧ ಕಿಲೋಮೀಟ್ರು. ಈಗ ನಮ್ಮ ಹೊಸ್ಮನೆ ತವಿಂದ ಹಿಂಗೆ ನಡ್ಕೊ ಬಂದರೆ ಈ ಲೋಕಪನಿ ಭಾಗದಲ್ಲಿ ಒಂದು ಅರ್ಧ ಕಿಲೋಮೀಟ್ರು ನಮ್ಮ ಹೊಲ ಸಿಗುತ್ತೆ. ಇಲ್ಲಿ ಸಿಗುತ್ತೆ. ಈಗ ಹೇಳ್ತೀನಿ ನೋಡಿ. ಯಾರೋ ಟೊಮೊಟೊ ಸುರಿದೆ ಸುಮಾರು ದಿನ ಆಗದೆ. ಇಲ್ಲೇ ಟೊಮೊಟೊ ಸಾಸಾಗ್ಬಿಟ್ಟವೆ ಅವು. ಸುಮಾರು ಟೊಮೊಟೊ ಅವತ್ತು ಸುರಿದಾಗ ಒಳ್ಳೆ ಕೆಂಪಿಗೆ ಸಖತ್ತಾಗಿದ್ದು. ಈಗಿಲ್ಲ. ಇಲ್ಲಿ ಆಯೋಕ್ಕೆ ಆಗಲ್ಲ. ನೀರು ಬಂದುಬಿಟ್ರೆ ಇದೇ ನಮ್ಮ ಹೊಲಕ್ಕೆ ದಾಟುವಂಥದ್ದು. ಈಗ ಅಲ್ಲೊಂಥವು ದಾಟುತ್ತೆ ಲೋಕಪನಿಯ, ಇಲ್ಲೊಂಥವು ದಾಟಬೇಕು. ನೀರು ಹರಿತಾದಾಗ ದಾಟೋಕ್ಕಾಗಲ್ಲ. ಇದೇ ಮುಡ ನಮ್ಮದು, ನಮ್ಮ ಮುಡ ಇದು. ಫುಟ್ಬಾಲ್ ಅಲ್ಲೈತೆ, ತೋರ್ತೀನಿ. ಒಂದು ಸಣ್ಣ ಪರಿಚಯ ಹೊತ್ತಿನಂತೆ ಒಂದು ಸ್ವಲ್ಪ ವಿಡಿಯೋ. ಒಂದೇ ಥರ ಬರೀ ಗಂಡ ಹೆಂಡ್ತಿ ಅದೇ ತರಕಾರಿ ಕುಯ್ಕೊಂಡು ಅಡುಗೆ ಮಾಡ್ಕೊಂಡು ಕಿತ್ತಾಡಬಾರ್ದು. ಅಯ್ಯೋ ಮಲ ಇಲ್ಲಿ ಅಲ್ಲಿ ಹೊಂಟೋಯ್ತು. ಅಯ್ಯೋ ಹೊಂಟೋಯ್ತು. ಅಯ್ಯೋ ಕೆಲವೊಂದು ಸಲ ನವಿಲು ನರಿ ಹತ್ತತ್ರದಲ್ಲೇ ಇರ್ತವೆ. ಬಟ್ ಹಿಡಿಯೋಕ್ಕಾಗಲ್ಲ. ಕ್ಯಾಮ್ರಾ ತೆಗೆದೇ ಇಟ್ಕೆಯ ಎತ್ತಾಗಬೇಕಾಗಿ ಕಿತ್ಕೊಂಡು ಹಾರ್ಬಿಡ್ತವೆ. ಇದು ನಮ್ಮ ಜಮೀನು. ಇದು ನಮ್ಮ ಮೋಟ್ರ್ ಮನೆ, ಮಿಷಿನ್ ಮನೆ ಈ ಥರ ಎಲ್ಲ ಕರಿತೀವಿ. ತೆಂಗಿನ ಸಸಿ ಅಲ್ಲೊಂದು ಇಲ್ಲೊಂದು ನೆಟ್ಟಿದೆ. ಹಾಳು ಮಾಡಿದ್ರು. ಇರಲಿ. ಇಲ್ಲೆಲ್ಲ ತೆಂಗಿನ ಸಸಿ ಇದ್ದಿದ್ದು ನೀಲಗಿರಿ ಮರಗಳು ಮನೆ ಕಟ್ಟೋ ಮೂಮೆಂಟಲ್ಲಿ ಮಾರ್ಬಿಟ್ಟೆ ಎಲ್ಲನೇ. ಇಲ್ಲೂ ಎಲ್ಲ ಸೌದೆಗಳಿದ್ದು ಒಮ್ಮೆಗೆ ಯಾರೋ ಬೆಂಕಿ ಹಾಕಿ ಸುಟ್ಟಾಕವ್ರೆ, ಇಲ್ಲ ಅಂದರೆ ಉಂಟಾಗವ್ರೆ. ನಾವು ಹೊಲ್ತಕ್ಕೆ ಬಂದು ನೋಡಲಿಲ್ಲ ಅಂದ್ರೆ ಹಿಂಗೆ. ಅದೇ ನಮ್ಮ ಅವ್ವ ಇದ್ದಿದ್ರೆ ಇಷ್ಟಿಷ್ಟು ಹಪ್ಪಕ್ಕೆ ಆಡ್ತಾರೆ ಹಳ್ಳಿ ಕಡೆ. ಎಂತೆಂಥ ಪದಗಳು ಆಡ್ತಾರೆ ಅಂತಂದರೆ ಅವ್ರ ಲೈಫಲ್ಲಿ ನಮ್ಮ ಹೊಲ್ತಕ್ಕೆ ಕಾಲ ಮುಡ್ಗೋಕ್ಕೂ ನಾಚಿಕೆ ಪಡಬೇಕು, ಅಸಹ್ಯ ಪಡಬೇಕು ಅಂಥ ಮಾತುಗಳ ಬೈಯೋದು ನಮ್ಮ ಗದ್ದೆಯವರು. ಪ್ರತಿ ಹೆಂಗಸರುಗಳು ಅಷ್ಟೇ. ಇಲ್ಲಿ ಸೌದೆಗಳಿದ್ದೋ ಸುಮಾರು ಬೇಜಾನ್ ಲಾಟ್ ಹಾಕಿದೆ. ಉಂಟೋಗಿದ್ದಾರೋ ಸೀದಾಕ್ಬಿಟ್ಟಿದ್ದಾರೋ ನಾನು ಇವತ್ತೇ ನೋಡ್ತಾ ಇರೋದು. ಅಂಥ ಜನಗಳು ಇರ್ತಾರೆ. ಅಂಥ ಕೆಟ್ಟ ಮನಸ್ಥಿತಿ, ಕೆಟ್ಟ ಜನಗಳು ಇರ್ತಾರೆ. ಇಲ್ಲಿ ಇದ್ದೋ ಇಲ್ಲಿ ನೀಲಗಿರಿ ಸಸಿ ಎಡ್ಜು ಅಂದರೆ ಇದು ಎಡ್ಜು. ಇದು ನಮ್ಮ ಹೊಲ, ಇದು ನಮ್ಮ ಪಾತಿ. ಇಲ್ಲಿ 4 ಪೀಸ್ ಬರ್ತವೆ. ಆ ಕಡೆದು ನಮ್ಮ ಪೀಸು ತೋರ್ತೀನಿ ನಿಮಗೆ. ಇಲ್ಲಿ ಇದ್ದೋ ನೀಲಗಿರಿ ಸಸ್ಗಳು. ಇಲ್ಲೊಂದು ಕಡ್ದೆ ಹಾಲಿ ಇಷ್ಟು ಉದ್ದಾಗದೆ. ಅಲ್ಲೂ ಕಡಿಬೇಕಾಯ್ತು. ಯಾರೋ ಹಂಗೆ ಸಸಿ ಚಿಗುರ್ತಾ ಇರೋದ ಕಿತಾಕಿ ಕಡ್ದೆ ಇಲ್ಲ. ಅಲ್ಲಿ ಹಿಂಗೆ ಚಿಗುರ್ತಾ ಇರ್ತದೆ ಅಲ್ವಾ, ಕಿತ್ತಾಕ್ಬಿಡ್ತಾರೆ. ಹೊಟ್ಟೆ ಉರಿ ಹಿಂಗೆಲ್ಲ ಇರ್ತವೆ ಮನುಷ್ಯರಿಗೆ. ಕಿತ್ತಾಕ್ಬಿಟ್ಟು ಅದು ಚಿಗುರಿಲ್ಲ. ಇದು ನಮ್ಮ ಮೋಟ್ರ್ ಮನೆ. ಬಡ್ಡಿ ಮಕ್ಕಳು ಬೆಂಗಳೂರಲ್ಲಿ ಇದು ಫುಟ್ಬಾಲ್ ಪೈಪ್ ತಂದಾಗ ಡೂಪ್ಲಿಕೇಟ್ ಕೊಟ್ಬಿಟ್ಟು ಇದು ಹೋಯ್ತು, ಫುಟ್ಬಾಲ್ ಪೈಪು ಹೋಯ್ತು. ನೀರು ಎಳೆಯಲ್ಲ. ನೀರು ಒಂದು ವೇಳೆ ಇಲ್ಲಿ ಇದು ಹೋಗುವಾಗ ಲೋಕಪನಿ ಹರಿಯುವಾಗ ಮೋಟ್ರ್ ಸ್ಟಾರ್ಟ್ ಮಾಡಿದ್ರೂ ಬರೋಲ್ಲ ನೀರು. ಇಲ್ಲೆಲ್ಲ ಒತ್ತಿನಂತೆ ಸದ್ಕು ಹುಷಾರಾಗಿ ಪಸ್ ಅನ್ಕೊ ಬರಬೇಕು. ಏಕೆಂದರೆ ಇಲ್ಲಿ ಫುಟ್ಬಾಲ್ ಪೈಪ್ ಹಿಂಗಾಣ ಹೋಗದೆ. ಇದರೊಳಗೆ ಬಂದಿರುವಂಥದ್ದು, ಈ ಹೊಲದೊಳಗೆ ಬಂದಿರುವಂಥದ್ದು ಇದು ಮಡ. ಅಲ್ಲದೆ ಫುಟ್ಬಾಲ್ ಪೈಪು ನಮ್ಮದು ಇತ್ತಾಗ ಮುಂದಕ್ಕೆ ಹೋಗದೆ. ಇದು ನಮ್ಮ ಬೋರು. ಇದೇ ನಮ್ಮ ಬೋರ್ ಮೋಟ್ರು. ಮೊದಲೊಂದು ಹಾಕಿಸ್ತೋ, ಹೆವಿ ನೀರು ಬಂದು ಕೊರೆಯೋಕ್ಕಾಗಲ್ಲ ಅಂತಂದ್ರು ಒಂದಷ್ಟು ದಿನ ಓಡ್ತು, ಆಮೇಲೆ ನಿಂತೋಯ್ತು. ಮತ್ತು ಇನ್ನೊಂದು ಸಲ ಬೋರ್ ಹಾಕಿಸ್ತೋ, ಅದು ಕೂಡ ಹೆವಿ ನೀರು ಬಂದು ಒಂದಷ್ಟು ದಿನ ಹೊಡೆದ್ಬಿಟ್ಟು ನಿಂತೋಯ್ತು. ಸರಿ ಅಂತ ಅಂದ್ಬಿಟ್ಟು ಆ ಪಾಯಿಂಟ್ನೇ ಬಿಟ್ಬಿಟ್ಟು ಇಲ್ಲಿ ಹಾಕಿಸ್ತೋ. ಇದು ಸಿಂಪಲಾಗಿ ಬಂದದೆ. ಒಟ್ಟಿನಲ್ಲಿ ಎನಿ ಟೈಮ್ ಹೊಡಿತದೆ, ನಿಂತೋಗಲ್ಲ. ಇದು ನಾನು ನೆಟ್ಟಂಥ ನೀಲಗಿರಿ ಸಸಿನೇ. ಇಷ್ಟುದ್ದ ಹೋಗದೆ ಚೆನ್ನಾಗದೆ. ಇದುವೆ ಹತ್ತಿ ಮರ, ಹೊಂಗೆ ಮರ. ಇಲ್ಲಿ ಬುಡ ಯಾಕೈತೆ ಅಂತಂದರೆ ಜೋರಾಗಿ ನೀರು ಬಂದಾಗ ಒಮ್ಮೆಗೆ ಈ ಕೊರ್ಕ ಉಂಟೋಗ್ಬಿಡ್ತದೆ. ಈ ಪೂರ್ತಿ ಈ ನಮ್ಮ ಬೋರ್ ಮೋಟ್ರ್ ಏನೈತೆ ಯಾರಿಗೂ ಈ ಜಾಗನೇ ಕೊರ್ಕ ಉಂಟೋಗ್ಬಿಡ್ತದೆ. ಯಾವತ್ತು ಕೊರ್ಕ ಓದೋದೋ ಅದು ಏನಾದೋ ಕಾಣೆ. ಒಟ್ಟಿನಲ್ಲಿ ತುದಿಲದೆ ಲೋಕಪನಿ ಅಂಚಲ್ಲಿ ತುದಿಲೈತೆ. ಏನು ಮಾಡೋಕ್ಕಾಯ್ಕಿಲ್ಲ. ಇಲ್ಲಿ ಇದು ತೆಂಗಿನ ಮರ ಬೇರೆರವು ಪೂರ್ತಿ ಅವು ನಮ್ಮ ಗದ್ದೆ ಒಳಗಡೆ ಇರುವಂಥದ್ದು. ಇಲ್ಲೊಂದು
ಆಮೇಲೆ ಇಲ್ಲೊಂದು ನೆಟ್ಟಿದೆ ತೆಂಗಿನ ಸಸಿ, ಅದು ಹೋಯ್ತು. ಈಗ ಇಲ್ಲೊಂದು ಅಂದರೆ ನೀರು ಮಾಡಿಲ್ಲ, ಬೇಸಿಗೆ ನೀರು ಮಾಡಿಲ್ಲ. ಇಲ್ಲೊಂದು ಇವೆಲ್ಲ ನಾನು ನೆಟ್ಟಿರೋ ತೆಂಗಿನ ಸಸಿನೇ. ಇಲ್ಲೊಂದು ಉಟ್ಕೊಂಡಿತ್ತು, ಅದು ಏನಾಯ್ತೋ ಗೊತ್ತಿಲ್ಲ. ಇಲ್ಲಿಗೆ ಬರಬೇಕು ನಾವು. ಇದು ಬೇಕು, ಕರ್ಬೇವಿನ ಸೊಪ್ಪು ಏನಾರ ಕಿತ್ಕೋಬೇಕು ಅಂತಂದರೆ ಈ ಹೊಲ್ತಕ್ಕೆ ಬಂದು ಕಿತ್ಕೊಂಡು ಹೋಗಬೇಕು. ಇಲ್ಲೂ ಈ ಹೊಲಕ್ಕೂ ಏನೂ ಮಾಡಿಲ್ಲ, ಈ ಹೊಲಕ್ಕೂ ಏನೂ ಬೆಳೆ ಮಾಡಿಲ್ಲ. ಒಳ್ಳೆ ವ್ಯೂ ಚೆನ್ನಾಗದೆ, ಇದು ಸಖತ್ತಾಗದೆ. ಇದೇ ತಮ್ಮೇಲ್ಗೆ ಫೋಟೋ, ಇದೇನೆ ತಮ್ಮೇಲ್ಗೆ ಇದೇ ಫೋಟೋ ಹಾಕ್ತೀನಿ. ಇಲ್ಲಿ ಕರ್ಬೇವಿನ ಸೊಪ್ಪು ಒಳ್ಳೆ ಚೆನ್ನಾಗಿ ಚಿಗುರದೆ. ಇಲ್ಲಿಗೆ ಬಂದು ಕಿತ್ಕೊಂಡು ಹೋಗ್ಬೇಕು ನಾವು ಕರ್ಬೇವಿನ ಸೊಪ್ಪು ಬೇಕು ಅಂತಂದರೆ. ಇಲ್ಲಿ ಒಂದು ಸೀಪೆ ಸಸಿ ಇತ್ತು, ಸರಿಯಾಗಿ ಫಲ ಬಿಡ್ತಿರ್ನಿಲ್ಲ, ಕುಯ್ಸಾಕ್ಬಿಟ್ಟೆ. ಚೆನ್ನಾಗಿ ಚಿಗುರದೆ ಒಳ್ಳೆ ಕರ್ಬೇವಿನ ಸೊಪ್ಪು. ಹಳ್ಳಿ ಮರ ಇದು ನಮ್ಮ ತಂದೆ ತಾಯಿ ನೆಟ್ಟಂಥ ಹಳ್ಳಿ ಸಸಿ, ನಾನು ನೆಟ್ಟಂಥ ಹಳ್ಳಿ ಸಸಿ ಇದು. ಇದ್ರದ್ದು ಒಂದು ಇತಿಹಾಸ ಐತೆ ಈ ಹಳ್ಳಿ ಸಸಿದು. ಅಲ್ಲೇ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ನ ಹೆಂಗೆ ಕಾಣೆ, ನಾನು ಲವ್ ಮಾಡ್ತಿದ್ದ ಮೂಮೆಂಟಲ್ಲಿ ಒಬ್ಬರ ಹತ್ರ ಮಾತಾಡ್ಕೊಂಡು, ಅವ್ರ ಜೊತೆ ಲೈನಲ್ಲಿ ಮಾತಾಡ್ಕೊಂಡು ನೆಟ್ಟಂಥ ಹಳ್ಳಿ ಸಸಿ ಇದು. ಇದು ಮದುವೆಗೂ ಮುಂಚೆ ನಾನು, ಬಟ್ ಇಷ್ಟುದ್ದ ಆಯಿತು. ಇದೊಂದೇ ಒಂದು ಎಲೆ ಐತಲ್ಲ, ಒಂದು 10 ಎಲೆ ಬಿಟ್ಟದಲ್ಲ, ಇಷ್ಟುದ್ದ ಆಯಿತು ನಾನು ನೆಟ್ಟಾಗ ಸಸಿ. ಈಗ ಇಷ್ಟುದ್ದ ಐತೆ. ಇವು 4 ಪೀಸು, 1 ಪೀಸು, 2 ಪೀಸು, ಈ ಸೀಮೆ ಹುಲ್ಲಿರೋದೇ 1 ಪೀಸು. ನಾನು ಈಗ ಬಂದಲ್ಲಿ ಕರ್ಬೇವಿನ ಸಸಿ ಐತಿ ಅಂದಲ್ಲ, ಅದೇ 1 ಪೀಸು. 4 ಪೀಸು, 4 ಜನಕ್ಕೆ ನಮ್ಮ ಮೈಯನ್ಗೆ 4 ಜನ ಗಂಡ್ಮಕ್ಳು. ಹೂವಿನ ಪೈರು ಬೇಸಿಗೆ ಟೈಮಲ್ಲಿ ಹೂವು ಯಾವ ಥರ ಆಯ್ತವೆ ಪೈರು, ಸೆಂಟು ಯಾಕೆ ಹಂಗೆ ಸತ್ತೋಯ್ತವೆ ಅಂತ ನೋಡಿ ಪೂರ್ತಿ ಅದ್ರ ಬಗ್ಗೆ, ಹೂವಿನ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಇಲ್ಲಿ ಹೂವು ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಹೂವನ್ನೇ ಜಾಸ್ತಿ ನೆಡುವಂಥದ್ದು, ಹೂವನ್ನೇ ಜಾಸ್ತಿ ಬೆಳೆಯುವಂಥದ್ದು. ನಮ್ಮ ಕಬ್ಬು ನೀರು ಮಾಡಿಲ್ಲ ಸರಿಯಾಗಿ, ಯಾವ ಥರ ಆಗೋಗದೆ. ಇಲ್ಲಿ ನೀರು ಮಾಡಿಲ್ಲ, ನಾನು ಅತ್ತಾಗಿತ್ತಾಗ ತಿರುಗತ್ತೀನಿ ಅಲ್ವಾ, ಆ ಮೂಲೆ ಒಮ್ಮೆಗೆಲ್ಲ ಒಣಗೋಗ್ಬಿಟ್ಟದೆ. ಈ ಮೂಲೆ ಇತ್ತಾಗೊಂಚೂರು ನೀರು ಹೋಗುವಂಥ ಜಾಗ ಚೆನ್ನಾಗದೆ, ಅತ್ತಾಗೆ ಚೆನ್ನಾಗಿಲ್ಲ. ನವಿಲು ನೋಡಿ, ನಮ್ಮ ಬೈಲಲ್ಲಿ ಸಿಕ್ಕಾಬಟ್ಟೆ ನವಿಲಿರ್ತವೆ. ಅಲ್ಲಿ ಮಂಟಿ ಇದೆ, ಆ ಮಂಟಿಲಿ ಹೋಗಿ ಆಟ ಆಡುವಂಥದ್ದು. ಗಂಡು ನವಿಲು ಇದು, ಅಲ್ಲಿ ಹೋಯ್ತಾ ಇರೋದು ಗಂಡು ನವಿಲು. ಎಲ್ಲಿಂದ ಎಲ್ಲಿ ಗಂಟ ಫೋಕಸ್ ಮಾಡೀನಿ ಅಂತ ಅಂದರೆ ನಾನು ನೋಡಿ, ಇಲ್ಲಿ ಹಿಂಗಿದ್ದದ್ದು ಆ ಥರ ಫೋಕಸ್ ಆಯ್ತದೆ. ಈಗ ನೋಡಿ, ಇಷ್ಟು ಫೋಕಸ್ ಆಯ್ತದೆ. ನಾನು ನಿಂತಿರೋ ಜಾಗಕ್ಕೂ ಅಲ್ಲಿಗೂ ಹೋಯ್ತಾ ಅದೇ ಏನೋ ತಿಂಡಿ ತಿಂತಾದೆ ಅದು. ತಿನ್ನಲಿ. ಇದು ಹೂವಿನ ತೋಟ ನೋಡಿ, ಇಲ್ಲಿ ಸಿಕ್ಕಾಬಟ್ಟೆ ಸೊತ್ತಾಯ್ತದೆ. ಒಂದು ಅರ್ಧ ಇತ್ತಾಗೆಲ್ಲ ಸತ್ತೋಗ್ಬಿಟ್ಟು ಮಾಮೂಲಿ ತಿರ್ಗಾ ಬೇರೆ ನೆಟ್ಟಿರುವಂಥದ್ದು ಸತ್ತೋದ್ದೆ. ಹಿಂಗೆಲ್ಲ ಇರ್ದಾಕಿ ಎಲ್ಲೋ ಅಲ್ಲೊಂದು ಬುಡ ಇಲ್ಲೊಂದು ಬುಡ ಅದೇ. ಇಲ್ಲೂ ಅರ್ಧ ಸೊತ್ತಾಗದೆ, ಅರ್ಧ ಚೆನ್ನಾಗದೆ. ಸೆಂಟು ಇದು, ಸೆಂಟು ಹೂವಿನ ಗಿಡ. ಸೆಂಟು ಇದು. ವ್ಯೂ ನೋಡಿ ಯಾವ ಥರ ಕಾಣ್ತದೆ ವ್ಯೂ. ಅದ್ಭುತವಾಗಿ ಕಾಣ್ತದೆ, ಮಾತ್ರ ಸಖತ್ತಾಗಿ ಕಾಣ್ತದೆ. ಇದು ನೋಡಿ ತೆಂಗಿನ ಸಸಿ ಫಲವ ಈ ಮಟ್ಟಕ್ಕೆ ಬಿಟ್ಟದೆ. ಯಾವ ರೋಗವೋ ಏನೋ ಯಾರು ಗೊತ್ತಪ್ಪ. ಹಿಂಗಾದರೆ ನೆಟ್ಬಿಟ್ಟು ಒಂದು 50 ಇದ್ರೆಷ್ಟು 100 ಇದ್ರೆಷ್ಟು ತೆಂಗಿನ ಸಸಿ ಹಿಂಗೆ ಮಟ್ಟೆ ಎಲ್ಲ ಈಚ್ಕೊಳ್ಳೋದು, ಕಾಯೆಲ್ಲ ಹಿಂಗೆ ಬರೋದು. ಇತ್ತಾಗ ಎಳ್ನೀರು ಕುಯ್ಕಿಲ್ಲ, ಇತ್ತಾಗ ಕಾಯಿ ಕಜ್ಜಿಕಾಯಿ ನನಗೆ. ಇತ್ತಾಗ ಹಸ್ರಾಗದೆ ಕಬ್ಬು, ಅತ್ತಾಗ ಒಣಗೋಗದೆ, ನೀರು ಹೋಗಿಲ್ಲ. ನೀರು ಜಾಸ್ತಿ ಮಾಡಬೇಕು. ಈಗ ನಾನು ಇಲ್ಲಿ ಮಾಡಿರ್ತೀನಿ, ಆಮೇಲೆ ಇಲ್ಲಿ ಇನ್ನೊಬ್ಬರು ಬಂದು ಗೇಟ್ ತಿರುಗಿಸ್ಕೊಳ್ಳೋದು. ಈ ಥರದಿಂದಾಗಿ ಈಗ ನಮ್ಮ ಮಾವರೇ ಎಲ್ಲರೂ ನೀರು ಮಾಡ್ಬೇಕಂದ್ರೆ ಅವ್ರು ತಿರುಗಿಸ್ಕೊಬಿಟ್ಟಿರ್ತಾರೆ. ನಾನು ಇತ್ತಾಗ ಬಂದು ನೋಡಿರಿಕ್ಕಿಲ್ಲ, ಅದರಿಂದ ಹಂಗೆ ಒಣಗೋಯ್ತಾ ಇರ್ತವೆ. ಇಲ್ಲೇ ಇರಬೇಕು, ಅವೆಲ್ಲ ನೋಡಬೇಕು ಮಾಡಬೇಕು ಅಂತಂದರೆ. ಯಾವುದೋ ಒಂದೇ ಒಂದು ಎಳ್ನೀರು ಚೆನ್ನಾಗದೆ ಈ ಮರದಲ್ಲಿ. ಇದು ಕಜ್ಜಿ, ಎಲ್ಲ ಇದು ಕಜ್ಜಿನೀಯ ಎಲ್ಲ ಕಲ್ಲದಕ್ಕೆ ಮುಡುಗಿನಿ ವಾಲ್ಗೆ. ನೋಡಮ್ಮ, ಇಲ್ಲಿ ನಾನು ತಿರುಗಿಸೋದು, ನಾನು ಗೇಟ್ ವಾಲ್ ತಿರುಗಿಸ್ತೀನಿ. ಅವ್ರು ಮಾಮೂಲಿ ಬಂದ್ಬಿಟ್ಟು ಇಲ್ಲಿ ಅವರು ಗೇಟ್ ವಾಲ್ ತಿರುಗಿಸ್ತಾರೆ. ಇಲ್ಲಿ ಸ್ಪ್ಯಾನರ್ ಇಲ್ಲಿ ಮಡಿಕೊಂಡಿವೆ. ಇವನು ಓದ್ಕೊಂಡೈತಾರೆ ಯಾರ, ಇವನು ಕದ್ದಿ ಮಡಿಕೋಬೇಕು. ಈಗ ನಾನು ಇಲ್ಲಿ ತಿರುಗಿಸಿರ್ತೀನಿ ನೀರು ಬಂದಾಗ ಓಲಿ ಅಂತ. ಈಗ ಹೋಯ್ತದೆ, ನೀರು ಬತ್ತು ನೋಡಿ. ಈಗ ನಾನು ಹಿಂಗೆ ತಿರುಗಿಸ್ಬಿಟ್ಟು ಹೋಗಿರ್ತೀನಿ, ಕಬ್ಬು ಒಣಗ್ತದೆ ಓಲಿ ಅಂತ. ಅವರು ಯಾವ್ದು ಕರ ಬೇಕು ಅಂದರೆ ಅತ್ತಾಗ ತಿರುಗಿಸ್ಕೊಬಿಡ್ತಾರೆ ನಮ್ಮ ಅವರು. ಅದರಿಂದ ಈ ಕಬ್ಬು ಹಿಂಗೆ ಒಣಗೋಯ್ತದೆ ಒಂದೊಂದ್ಸಲಿ, ಏನೂ ಮಾಡೋಕ್ಕಾಗಲ್ಲ. ಅದು ಬಿಟ್ರೆ ಆ ಗದ್ದೆ ತೋರದೆ, ಖಾಲಿ ಏನೂ ಮಾಡಿಲ್ಲ. ಈ ಗದ್ದೆ ತೋರದೆ. ಇದು ನಮ್ಮ ಬೈಲು, ಪ್ರತಿನಿತ್ಯ ಬರುವಂಥದ್ದು ನಮ್ಮ ಬೈಲು ಇದು. ನಮ್ಮ ನಮ್ಮ ಹಯ್ಯರ ಕಾಲದಿಂದನೂ ಇದು ಅವ್ರಿಗೆ ಮೂಲ ಆಧಾರ. ಅವ್ರ ಜೀವನ ಸಾಕಬೇಕಾದ್ರೆ ಅವತ್ತಿನ ಕಾಲದಲ್ಲಿ ನಮ್ಮ ಏನಿಗೆ 9 ಜನ ಮಕ್ಕಳು, 4 ಗಂಡು 5 ಹೆಣ್ಣು.
4 ಜನ ಮಕ್ಕಳಲ್ಲಿ ಅವ್ರ ಜೀವನ ಕಟ್ಕೊಂಡಿರೋದೇ ಈ ಬೈಲಲ್ಲಿ. ಅಲ್ಲಿ ಆ ಹೂವಿಗಿಡುತ್ತವು ನಮ್ಮದು ಜಮೀನು ಐತೆ. ಈ ತೆಂಗಿನ ಸಸಿ ನಮ್ಮದು. ಅದು ಇಲ್ಲೊಂದು ನೀಲಗಿರಿ ಮರ ಇತ್ತು, ರೀಲ್ಸಲ್ಲಿ ನೋಡಿರ್ತೀರ, ಕುಯ್ಸಾಕ್ತೆ. ಅಲ್ಲಿ ಒಂದು 2 ಕುಂಟೆ ಅಷ್ಟದೆ. ಖರಾಬೆಲ್ಲ ಸೇರಿ ಒಂದು 4-5 ಕುಂಟೆ ಬರಬೇಕು ಅಲ್ಲೂ. ಇಲ್ಲಿ ಏನೇನೋ ಬೇಜಾನು ನಡೀತಾವೆ. ಇರಲಿ ಅವೆಲ್ಲನೇ ನೆಕ್ಸ್ಟು ಕೆಲವೊಂದು ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಏನೇನು ಪ್ರಾಬ್ಲಮ್ ಅಂತ, ಹಳ್ಳಿ ಕಡೆ ಎಷ್ಟು ಸಮಸ್ಯೆಗಳಿರ್ತವೆ ಅಂತ. ಇದು ಕಲ್ಲು, ಈ ರೋಡಲ್ಲಿ ಸಿಗುವಂಥ ಕಲ್ಲು ಅಂದರೆ ಇದು ಬಾಣದ ಕಲ್ಲು ಅಂತ. ಸರ್ವೆ ಮಾಡೋರು ಹಳೆ ಕಲ್ಲನ್ನೇ ಹುಡುಕ ಬರುವಂಥದ್ದು. ಒಂದು ಪೇರು ತಂದು ಇಳ್ಕವ್ರೆ ಈ ಗದ್ದೆರು ನೆಡೋಕ್ಕೆ. ಒಂದು ಪೇರು ಇವ್ಯಾವು ನೋಡಮ್ಮ, ಸೆಂಟ ಪೂರ್ಣಿಮನ ಮೋಸ್ಟ್ಲಿ ಸೆಂಟು ಪೂರ್ಣಿಮಾ ನೆಡಲ್ಲ ಈಗ. ಸೆಂಟ್ ಪೈರು ಇದು ಆಡು ಕುರಿ ಮೇಯ್ಸರ್ಗೆ ಯಾರಿಗೋ ಉಪಯೋಗ ಆಯಿತು, ಚೆನ್ನಾಗಿ ಬೆಳೆ ಮಾಡಿಲ್ಲ ಅಂತಂದರೆ ಹಬ್ಬ. ಉಪಯೋಗಿಸ್ಕೊಳ್ಳೋರಿಗೆ, ಹೊಲಗಳ ಉಪಯೋಗಿಸ್ಕೊಳ್ಳೋರಿಗೆ ಹಬ್ಬ. ಏನು ಬೆಳೆ ಮಾಡದೆ ಹಿಂಗೆ ತಕ್ಕಲ್ ಬಿಟ್ಬಿಟ್ರೆ ಆನಂದ ಪರಮಾನಂದ ಎಷ್ಟೋ ಜನಕ್ಕೆ. ಇದು ನಮ್ಮ ಹೊಲ, ಇಲ್ಲಿಗೆ ಎರೆ ಹೊಲ, ಇಲ್ಲಿಗೆ ಮುಗೀತು. ಇನ್ನು ಬೇರೆ ಹೊಲಗಳು ಇನ್ನು ಈಗ ಹಿಂಗೆ ಹೋಗುವಂಥ ದಾರಿ. ನಾನು ಇಲ್ಲೂ ಒಂದು ಕರ್ಬೇವಿನ ಸಸಿ ಅದೇ. ಇದು ನಮ್ಮ ಅವ್ವ ನೆಟ್ಟಿದ್ದೆಯ, ಇದು ಕರ್ಬೇವಿನ ಸಸಿ ದೊಡ್ಡದು. ಅಲ್ಲೊಂದು ಕರ್ಬೇವಿನ ಸಸಿ, ಇಲ್ಲೊಂದು ಕರ್ಬೇವಿನ ಸಸಿ ನಮ್ಮ ಅವ್ವ ನೆಟ್ಟಿದ್ದೆಯ. ಅದಕ್ಕೆ ಏನಾರು ಮಾಡಿದಾಗ ನಮ್ಮನ್ನು ಮನೆಯವರು ನೆನೆಸ್ಕೊತಾರೆ, ಇದು ನಮ್ಮ ಅಪ್ಪ ಮಾಡಿದ್ದು ಅಂತ. ಆ ಉದ್ದೇಶಕ್ಕೆ, ಆ ನೆನಪಕ್ಕೋಸ್ಕರ ಯಾರೇ ಆಗಲಿ ಏನಾದರೂ ಮಾಡಬೇಕು. ಮಾಮೂಲಿ ಒತ್ತಿನಂತೆ ಹಂಗೆ ಹೊಸ್ಮನೆ ಆಣೆ ಬಂದು ಇಲ್ಲಾಣೆ ನಡ್ಕೊಂಡು ಊರಿಗೆ ಹೋಗುವಂಥದ್ದು. ಈಗ ಮಾಮೂಲಿ ಮೇಯ್ನ್ ರೋಡ್ಗೆ ಹೋಗುವಂಥದ್ದು. ಇಲ್ಲ ಅಣ್ಣ, ಈ ರೂಟಲ್ಲಿ ನಮ್ಮ ಎರೆ ಹೊಲಕ್ಕೆ ಬರುವಂಥ ದಾರಿ ಇದು. ನಾವು ಇಲ್ಲಿ ಹತ್ತತ್ರ ಬೇರೆ ಪಕ್ತೂರಿಗೆ ಬರಬೇಕು. ನಾವು ಪಕ್ತೂರು ಹತ್ತತ್ರನೇ ಬಂದಿರ್ತೀವಿ. ನಿಮ್ಗೆ ತೋರ್ತೀನಿ, ಗೊತ್ತಾಗುತ್ತೆ. ಇದು ಟೊಮೊಟೊ ಹಾಕಿದ್ರು ಮೊದಲು, ಮತ್ತೆ ಟೊಮೊಟೊನೇ ಹಾಕವ್ರೆ. ಪರವಾಗಿಲ್ಲ, ಸುಮಾರಾಗದೆ, ರೇಟು ಸುಮಾರಾಗದೆ, ಗಿಡನೂ ಸುಮಾರಾಗದೆ. ಎಲ್ಲ ಫುಲ್ ಚೇಂಜಸ್ಸು. ಇಲ್ಲಿ ಗುಡ್ಲಿತ್ತು ಹಿಂದೆ ಎಲ್ಲ. ನಾವು 1 ಗಂಟೆ 2 ಗಂಟೆ ಟಿ ವಿ ನೋಡ್ಬಿಟ್ಟು 98 99 ಆ ಮೂಮೆಂಟಲ್ಲಿ ಟಿ ವಿ ನೋಡ್ಬಿಟ್ಟು ನೈಟೆಲ್ಲ ಒಂದು 2 ಗಂಟೆ ಟಿ ವಿ ನೋಡ್ಬಿಟ್ಟು ಈ ಬೈಲಲ್ಲಿ ಎಲ್ಲಿ ಬೇಕಲ್ಲಿ ಹಳ್ಳ ಪಳ್ಳ ಯಾವುದೂ ನೋಡದೆ ಬಂದು ಮನೆ ಕತ್ತಿದ್ದೋ. ಅವೆಲ್ಲ ಒಂದು ಮೆಮೊರಿ. ಆಗ ಆ ಮೂಮೆಂಟಲ್ಲಿ ಬಂದು ಹೊಲ್ತಾವೆ ಮನೆ ಕಟ್ಬಿಡ್ತಿದ್ದೋ. ಆಗ ನಾವು ಒಟ್ಟಿಲೇ ಮನೆ ಕತ್ತಿರ್ನಿಲ್ಲ, ಇನ್ನೂ ಚಿಕ್ಕರು ನಾವಾಗ. ಒಂದು 15, 14, 15 ವರ್ಷ ಅನ್ಕೋತೀನಿ ಆ ಮೂಮೆಂಟಲ್ಲಿ. ಬಟ್ ಈಗೆಲ್ಲ ಚೇಂಜ್ ಆಗೋಗಿದೆ. ಪ್ರತಿ ಬೈಲ್ಗಳು ಚೇಂಜ್ ಆಗಿರ್ತವೆ. ಮರಗಳು ಕಡಿ ಸಾಕಿರ್ತಾರೆ, ಮಠ ಮಾಡಿಸಿರ್ತಾರೆ, ಮೊದಲು ಥರ ಇರಲ್ಲ. ಅದರಿಂದ ಪೂರ್ತಿ ಎಲ್ಲ ಚೇಂಜ್ ಆಗಿರ್ತದೆ. ಇಕ್ಕುವೆ ಅಲ್ಲೇ ಇವರು ಅಂದರೆ ಬಿಲ್ಲನಹಳ್ಳಿಯರು, ನಮ್ಮ ಗದ್ದೆ ಪಕ್ಕ ಇರೋರು. ಹಿಂಗೆ ಸ್ಟ್ರೈಟ್ ಹೋದರೆ ಬಿಲ್ಲನಹಳ್ಳಿ, ಹಿಂಗೆ ಹೋದರೆ ನಮ್ಮೂರ ಕಡೆ. ಎಲ್ಲ ಪೂರ್ತಿ ಹೂವನೇ ನಮ್ಮ ಕಡೆ. ಆಲ್ಮೋಸ್ಟ್ 90% ಹೂವನೆಯ. ಈಗ ಅಲ್ಲಿ ಜೋಳ ಹಾಕೋರಿ ಅಲ್ವಾ, ಇದು ಹಂದಿ ಬಿದ್ದಿಲ್ಲ. ಹಂದಿ ಬಿದ್ದರೆ ಒಮ್ಮೈಗೆ ಹುಡಿಕ ಉಂಟಾಯ್ತದೆ. ಓಡಿಕೆ ತಿಂದು ಎಲ್ಲ ಮೋತೆ ಬಂದವೆ. ಈಗ ಚೆನ್ನಾಗಿ ಮೋತೆ ಬಂದವೆ. ಹಲ್ಜೋಳ ಇಲ್ಲಿ ಇದು ಅರ್ಧಕ್ಕರ್ಧ ಸತ್ತೋಗದೆ ನೋಡಿ. ಹೂವಿನ ಗಿಡ ಅರ್ಧ ಚೆನ್ನಾಗದೆ, ಅರ್ಧ ಸತ್ತೋಗದೆ. ಎಲ್ಲ ತಾವು ಇದೇ ಕೇಸ್ ಆಗಿರೋದು. ಹೂವಿನ ಗಿಡ ಎಲ್ಲ ಮೋತೆ ಬಂದವೆ. ನಿಮಗೆ ತೋರಿದ್ರೆ ನಮಗೊಂದು ಕಿತ್ಕೊಡು ಕೆಂಪಣ ಅಂತ ಅಂದರು ಅಂತೀರ ಬೇಕಾರೆ. ಹಂಗೆ ಎಲ್ಲ ಮೋತೆ ಬಂದವೆ ದಪ್ಪಗೆ ನೋಡಿ. ಎಳ್ನೀರು ಅಷ್ಟೇ ಕೈಗೆ ಎಟಕ್ತದೆ. ಹತ್ರದಲ್ಲೇ ತೋರ್ತೀನಿ ನೋಡಿ. ಎಳ್ನೀರು ಇಲ್ಲೇ ಹಿಂಗೆ ಕಿತ್ಕೊಂಡು ಕುಡಿಯೋದು. ಹೆಂಗವೆ ಗೊತ್ತಾ? ಹಿಂಗಿದ್ರೆ ನನಗೊಂದು ಕಿತ್ಕೊಡು ಎಳ್ನೀರು ಕೆಂಪಣ ಅಂತೀರ. ಎಲ್ಲ ಮೋತೆ ಬಂದವೆ. ಅಲೆ ಅಲ್ಲಿ ಜೋಳ ಮೋತೆ ಬಂದವೆ. ಇದೇ ಮೇಯ್ನ್ ರೋಡು. ಹೊಸ ಲೈನು ಈಗ ಹೋಗಿರೋದು. ಇದೇ ನಮ್ಮ ಟವರು. ಈ ಟವರಿಂದಲೇ ನಾನು ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ಇದೇ ಏರ್ಟೆಲ್ ಟವರ್. ಇದೇ ಬಿಲ್ಲೆನಹಳ್ಳಿ ಗ್ರಾಮ. ಅಲ್ಲಿ ಕಾಣ್ತಾ ಇರುವಂಥದ್ದೇ ಬಿಲ್ಲೆನಹಳ್ಳಿ ಗ್ರಾಮ. ಇದೇ ನಮ್ಮೂರು. ಈ ಕಡೆ ಹೋದರೆ ನಮ್ಮೂರು. ಮುಂದಿನ ತಿಂಗಳು ಇದು ಗೃಹ ಪ್ರವೇಶ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಮನೆ ಬಂದು ಅದು ಬೇರೆ ಯಾರ್ದು ಅಲ್ಲ, ನಮ್ಮ ಅಕ್ಕರ ಮನೆ. ಮುಂದೊಂದು ತಿಂಗಳು ಬಸವ ಜಯಂತಿಗೆ ಡೇಟ್ ಹಾಕ್ಸಿರೋದು. ನಾನು ಕೂಡ ಅದೇ ತಾರೀಕು ಡೇಟ್ ಹಾಕ್ಸಿ ಕ್ಯಾನ್ಸಲ್ ಮಾಡಿಸ್ದೆ. ನಮ್ಮ ಅಕ್ಕರು ಅದೇ ಈ ಮನೆ ಗೃಹ ಪ್ರವೇಶ ಡೇಟ್ ಹಾಕ್ಸಿದ್ರು ಅಂತ ಅಂದ್ಬಿಟ್ಟು. ಫಸ್ಟು ಅಂದರೆ ಸುಮಾರು ಅಲ್ಲೇ ಒಂದು 4 ವರ್ಷದಿಂದಲೂ ಮನೆ ಕಟ್ತಾ ಇದ್ದಾರದು. ಈಗ ಗೃಹ ಪ್ರವೇಶ ಡೇಟ್ ಹಾಕ್ಸವ್ರೆ.
ನಾನು ಇನ್ನೂ ಹಾಕ್ಸಿಲ್ಲ, ಕೆಲಸಗಳಾಗಲಿ ಅಂತ ಅಂದ್ಬಿಟ್ಟು ಹಾಕ್ಸಿಲ್ಲ. ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರು ಸಿಕ್ಕಿದ್ರು. ಯಾಕಲ ನಡ್ಕೊ ಹೋಯ್ತದೆ ಬಲ ಬಿಟ್ಕೊಟ್ಟನ ಊರಿಗೆ ಹತ್ಲಾ ಅಂತ ಅಂದ್ಬಿಟ್ಟು. ಅದಕ್ಕೆ ಈ ಸ್ಕೂಟ್ರ್ ಮೇಲೆ ಕೂತ್ಕೊಂಡು ಊರಿಗೆ ಬರ್ತಾ ಇರೋದು. ಈಗ ಹಂಗಾಣ ಹೋದನು, ಹಿಂಗಾಣ ಒಂದು ರೌಂಡ್ ಹಾಕಂಡು ಊರಿಗೆ ಒಯ್ತಾ ಇರೋದು. ಈಗ ಇವರು ತಾನೇ ಈಗ ಗೃಹಪ್ರವೇಶ ಮಾಡಿದ್ರು. ಬರೀ 8 ತಿಂಗಳಿಗೆ ಮನೆ ಕಟ್ಟಿ ಗೃಹಪ್ರವೇಶ ಮಾಡವ್ರೆ. ಇನ್ನೂ ಮನೆ ಕೆಲಸ ಸಣ್ಣ ಪುಟ್ಟವು ಅವೆ. ಬೇಗ ಬೇಗ ಮಾಡಿದ್ರು. ಬಟ್ ನಮ್ಮದು ಒಂದು ಆಗಿತ್ತು, ಒಂದು 2 ವರ್ಷದ ಮೇಲೆ ಸ್ಟಾರ್ಟ್ ಆಗೈತೆ. ಇನ್ನು ಆಗಿಲ್ಲ. ಇಲ್ಲಿ ಕಾಣ್ತದೆ ನೋಡಿ ಈ ರೋಡಲ್ಲಿ. ಈಗ ಈ ರೋಡಲ್ಲಿ ಬರಬೇಕಾದ್ರೆ ಹಂಗೆ ಸ್ಟ್ರೈಟ್ ಕಾಣ್ತದೆ. ಈ ಹಂತದಲ್ಲಿ ನಡೀತಾ ಇದೆ. ಇವತ್ತು ಬರ್ಬೋದು, ನೆನ್ನೆ ಬಂದಿರ್ಲಿಲ್ಲ ಲೇಬರ್ಸು, ಇವತ್ತು ಬರ್ಬೋದು. ಈ ಥರ ಒಂದು ವಿಶೇಷವಾದ ಹೊತ್ತಿನಂತೆ ಬ್ಲಾಗ್ ಮಾಡಿದ್ದು ಇವತ್ತು ನನಗೆ ತುಂಬ ಖುಷಿ ಆಯಿತು. ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ. ಎಲ್ಲರಿಗೂ ಧನ್ಯವಾದಗಳು.